ಕರೆಂಟ್ ಸಪ್ಲೈ ಇಲ್ದೇನೆ ಈ ಲೈಟ್ ಇವತ್ತು ಕೈಯೆಲ್ಲ ಆನ್ ಮಾಡ್ಬಿಟ್ಟೆ. ಆ ಮೀನಿಗೆ ನೀರ್ ಹಾಕು ಅಂದ್ರೆ ಫ್ರಿಜ್ ಅಲ್ಲಿ ಇರುವಂತ ಕೋಲ್ಡ್ ನೀರ್ ಹಾಕ್ಬಿಟ್ಟವಳೆ. ಆ ಪ್ರಾಣಿಗೆ ಹಿಂಸೆ ಕೊಟ್ಟಿದ್ದಲ್ದರೆ ಒಂದ್ ಮೀನ್ ಬೇರೆ ಸಾಯಿಸೋಳೆ. ಮನುಷ್ಯ ಇದಿರಿ ದನ ಇದಿರಿ, ಮನುಷ್ಯ ಇದ್ರಿ ದಾನ ಇದ್ರಿ. ಬೆಳಗ್ಗೆ ಉಗಿಸ್ಕೊಂತಾಳೆ. ಕೆಲಸ ಮಾಡಿಲ್ಲ ಅಂತ ಬೆಳಗ್ಗೆ ಉಗಿಸ್ಕೊಂಡ್ರೆ ಸರಿಗೆ. ನಾನೇನು ಉಗಿಸ್ಕೊಳಲ್ಲ. ನನಗೇನು ಹೇಳಿದ್ರೆ ನಾನು ಮಾಡೋದೇ ಇಲ್ಲ. ತಲೆಗೆ ಎಲ್ಲಿಕ್ ಬೇಕೇಳ್ರಿ. ಅದಕ್ಕೆ ತಣ್ಣೀರ್ ಹಾಕಿರೋದಲ್ದೆ ಬಿಸಿನೀರ್ ಕಾಯಿಸ್ಬಿಟ್ಟು ಅದ್ರೊಳಗಡೆ ಬೇಕಂತೆ ಫಿಶ್ ಟ್ಯಾಂಕ್ ಒಳಗಡೆ. ಅದಕ್ಕೆ ಬೆಚ್ಚ ತೇಜಸ್ವಿ ಲೋಕ ಅವಳು ಮಾಡಿರೋ ಕೆಲಸದಿಂದ ಫಿಶ್ ನೋಡ್ರಿ ಇಲ್ಲಿ ಗೊತ್ತೈತೆ. ಫುಲ್ ತಣ್ಣಗಿರೋ ನೀರ್ ಹಾಕ್ಬಿಟ್ಟು ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಹೌದಾ? ಹೌದು. ಒಂದು ಚಪ್ಪಲಿ ಹಾಕಣಕ್ಕೂ ಫೋಟೋ ಹೊಡೆದಾಕ್ತಾಳೆ ಚಾಟ್ ಜಿಪಿಟಿಗೆ, ವಿಚ್ ಲುಕ್ಸ್ ಬೆಟರ್ ಅಂತ. ಆಮೇಲೆ ಅಂಗಡಿಗೆ ಬಂದು ದೇವ್ರ ಪೂಜೆ ಮಾಡಿ ನಾಷ್ಟ ಮಾಡ್ಕೊಂಡೆ. ಅಂಗಡಿಗೆ ಸ್ವಲ್ಪ ಎಕ್ಸ್ಟ್ರಾ ಲೈಟ್ಸ್ ಹಾಕ್ಸ್ಬೇಕಿತ್ತು, ಅದಕ್ಕೆ ಹೋಗಿ ಐಟಮ್ಸ್ ಎಲ್ಲ ತಗೊಂತಾ ಇದ್ದೆ. ನೋಡ್ರಿ ಈಗ ಲೈಟ್ ಹೆಂಗಾಗುತ್ತೆ. ಇಷ್ಟಕ್ಕೆ 2100 ರೂಪಾಯಿ ಡಮಾರ್. ಎಲ್ಲಿಂದ ತರ್ಲಿ ದುಡ್ಡು? ಅಷ್ಟ್ರಲ್ಲಿ ನಮ್ಮ ಎಲೆಕ್ಟ್ರಿಷಿಯನ್ ಅವ್ರು ಬಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರು. ಧೂಳಾದ ಹೆಂಗ್ ಡ್ರಿಲ್ಲಿಂಗ್ ಮಾಡೋದಂದ್ರೆ ಹಿಂಗೆ ನೋಡ್ರಿ, ಡ್ರಿಲ್ ಮಾಡಿದ್ರೆ ಧೂಳೆಲ್ಲ ಇದ್ರೊಳಗಡೆ ಬಿದ್ದಿರುತ್ತೆ. ಅಮೆರಿಕ क्या कहता था? क्या हो तुम? आज हम कहते तू क्या है बे? ಫೈನಲಿ ಕೆಲಸ ಎಲ್ಲ ಮುಗ್ದಾದ್ಮೇಲೆ ನಮ್ಮ ಅಂಗಡಿ ಹೆಂಗ್ ಕಾಣಿಸ್ತಿತ್ತು ಗೊತ್ತಾ? ಕೆಲಸ ಎಲ್ಲ ಮುಗ್ದಾದ್ಮೇಲೆ ವೇಸ್ಟ್ ಆಗಿದ್ದ ಪೈಪ್ನ ಮತ್ತೆ ನಮ್ಮ ಅಂಗಡಿಲಿ ಇದ್ದಿದ್ದು ವೇಸ್ಟ್ ಬಟ್ಟೆ ತಗೊಂಡು ನಾನೇನ್ ಮಾಡಿದೆ ಗೊತ್ತಾ? ಆಮೇಲೆ ಹೋಗಿ ಒಂದು ಜ್ಯೂಸ್ ತಗೊಂಡ್ಬಂದು ಊಟ ಮಾಡ್ಕೊಂಡು ಮನೆಯಿಂದ ಕೊಟ್ಟು ಸ್ನಾಕ್ಸ್ನೆಲ್ಲ ಖಾಲಿ ಮಾಡಿ ಲೈಟ್ಸ್ ಆಫ್ ಮಾಡ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ, ಸಿಗುವ ನಾಳೆ.